ಹುಡುಗಿ ಆಗ್ಬೋದು, ಹುಡುಗ ಆಗ್ಬೋದು, ದೇರ್ ಇಸ್ ನೋ ಜೆಂಡರ್. ನನ್ಗೆ ಇದೆಲ್ಲ ವ್ಯತ್ಯಾಸನೇ ಇಲ್ಲ, ಎಲ್ಲರನ್ನೂ ಸಾಕಿದ್ದೀನಿ ಸರ್. ಏನ್ ಮಾಡ್ತಾರೆ ಅಂದ್ರೆ, ನಮ್ಮನೇಲೆ ಇದ್ದು ತಿಂದು ಉಂಡು ನನ್ನ ಜೊತೆಲಿ ಎಲ್ಲಾ ತರಾನು ಇದ್ದು ಹೊರಗಡೆ ಹೋಗ್ಬಿಟ್ಟು ನನ್ನ ಬಗ್ಗೆ ಬ್ಯಾಡಾಗಿ ಮಾತಾಡೋದು. ಸೀರಿಯಲ್ ಸಿನಿಮಾದಲ್ಲಿ ಬೇರೆ ತರ ನಡೆಯುತ್ತೆ, ಬೇರೆ ತರ ಕುಗ್ಗಿಸ್ತಾರೆ. ನಿನ್ಗೆ ವಾರಕ್ಕೊಬ್ಬ ಬಾಯ್ ಫ್ರೆಂಡ್ ಅಂತ ಕಡೆ ಕಲಾಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ರು ಜನ ಅಂತ. ಇದನ್ನ ಕಮೆಂಟ್ ಮಾಡೋರ್ನ ಬಾರ್ಸಾಕ್ಬಿಡ್ಬೇಕನ್ಸುತ್ತೆ. ನೀವು ನಂಬಲ್ಲ, ನನ್ನ ಮನೇಲಿ ಇಟ್ಕೊಂಡು ನಾನು ಎಷ್ಟು ಜನನ್ ಸಾಕಿದ್ದೀನಿ ಗೊತ್ತಾ? ತುಂಬಾ ಜನನ್ ಸಾಕಿದ್ದೀನಿ. ಹೆಸರು ಹೇಳಿದ್ರೆ ಎಲ್ರಿಗೂ ಚೊಪ್ಲಿ ತಗೊಂಡು ಹೊಡ್ದಂಗ್ ಆಗ್ಬಿಡುತ್ತೆ, ಅಷ್ಟು ಜನನ್ ಸಾಕಿದ್ದೀನಿ ನಾನು. ನನ್ಗಂಗ್ ಮಾತಾಡ್ಬೇಡಿ, ನಂಗಾಗಲ್ಲ. ನೀವ್ ಹೇಳಿದ್ರಿ ಅಂತ ನಾ ಜಿಮ್ಮು ಸೇರ್ಕೊಂಡು ಸಣ್ಣ ಆಗಲ್ಲ. ನನಗ್ ಅನ್ಸಿದ್ರೆ ನಾನು ಆಗೋದು. ನೀವ್ ಹಿಂಗೆಲ್ಲ ಹೇಳ್ತಾ ಇದ್ರೆ ನಂಗೆ ಜಾಸ್ತಿ ಇರಿಟೇಟ್ ಆಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಸೀರಿಯಲ್ ನಾನು ಆಗಿರೋದು. ಇವಾಗ ತುಂಬಾ ಕೇಳ್ಕೊತಾರೆ, ನಮ್ಮ ಮನೆಗ್ ಬಾ, ನಾವಿದೀವಲ್ಲ, ನಾವ್ ಅಮ್ಮ ಇದೀವಿ, ದೊಡ್ಡಮ್ಮ ಇದೀವಿ, ಚಿಕ್ಕಮ್ಮ ಇದೀವಿ, ಅಣ್ಣ. ಸೊ ಲಕ್ಷ್ಮೀ ದೇವಿ ಅವರೇ, ತಾರಾ ಅವರೇ ಅಂಡ್ ಸಿತಾರಾ ಅವರೇ, ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಾವು ನಿಮ್ಗೆ ಇವಾಗ ಸಿತಾರಾ ಅಂತಾನೆ ಕರಿತೀವಿ. ಹೆಂಗಾದ್ರೂ ಕರೀರಿ. ಎಸ್, ಹೇಗಿದ್ದೀರಾ? ನಾನು ಹೇಗಿದ್ದೀರಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀನಿ, ಚೆನ್ನಾಗಿರ್ಬೇಕು. ಚೆನ್ನಾಗಿಲ್ಲ ಅಂತ ಹೇಳೋದು ಯಾಕೆ ಅಂದ್ರೆ ಈಗ ಏನ್ ಹೇಳ್ಬೇಕು, ಇದು ಏನು ಅಂತ, ಇದು ಗೌರ್ಮೆಂಟ್ ಜಾಬ್ ಅಲ್ಲ, ಆಮೇಲೆ ಇದ್ರಲ್ಲಿ ಏನು ಅಂತ, ಅಥವಾ IT ಕಂಪ್ನಿಲಿ ಏನು ಕೆಲಸ ಮಾಡ್ತಾ ಇಲ್ಲ, ರೆಗ್ಯುಲರ್ ಕೆಲಸ ಅಂತ ಏನಿರಲ್ಲ. ಇಂಡಸ್ಟ್ರಿ ಏನಿವೆ ನಾವು ವರ್ಕ್ ಮಾಡ್ತಿರೋದು, ಏನಿದು ಪರ್ಫಾರ್ಮಿಂಗ್ ಆರ್ಟ್ಸ್, ಕ್ರಿಯೇಟಿವ್ ಜಾಬಲ್ಲಿ ಸ್ವಲ್ಪ ಏನು ಅಂತ, ಇದೆಲ್ಲ ನೀರಿನ ಮೇಲೆ ಗುಳ್ಳೆ ಥರ. ಏನು ಇವತ್ತಿದೆ ಚಾನ್ಸ್, ಅಥವಾ ಈ ತಿಂಗಳು ನಾನು ಫುಲ್ ಮಂತ್ ಕೆಲಸ ಮಾಡಿದ್ದೀನಪ್ಪ, ನೆಕ್ಸ್ಟ್ ಮಂತ್ ಸದ್ಯ ನಂದೆಲ್ಲ ಕಮಿಟ್ಮೆಂಟ್ಸ್ ಇದಾಗುತ್ತೆ, ಬಟ್ ನೆಕ್ಸ್ಟ್ ಮಂತ್ ಫುಲ್ ಮಂತ್ ಕೆಲಸ ಇರಲ್ಲ. ಹಂಗಾಗಿ ಇದೊಂದು ಸ್ವಲ್ಪ ತುಂಬ ಚೆನ್ನಾಗಿದ್ದೀನಿ ಅಂತೆಲ್ಲ ಏನಿಲ್ಲ, ಹೋಗ್ತಾ ಇದೆ ಬ್ಯಾಲೆನ್ಸ್ಡ್. ಅಂಡ್ ದಟ್ಸ್ ದ ಪ್ಲಸ್ ಪಾಯಿಂಟ್ ಆಫ್ ದಿಸ್ ಫೀಲ್ಡ್, ಆಕ್ಟ್ರೆಸ್ ಅಂಡ್ ಆಲ್ ಅಲ್ಲ. ಇವಾಗ ಎಲ್ಲರೂ ಎಷ್ಟೊಂದ್ ಜನ ನೋ ಪ್ಲಸ್ ಪಾಯಿಂಟ್, ಓನ್ಲಿ ನೆಗೆಟಿವ್ ಪಾಯಿಂಟ್ಸ್ ಅಂತ ನಾವು ಅನ್ಕೋಬೇಕು, ಅನ್ಕೊಳ್ಬೇಕಷ್ಟೆ. ಬಿಕಾಸ್ ಎಲ್ಲರಿಗೂ ಇವಾಗ ಎಲ್ಲೋ IT ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ, ಎನಿ ಪ್ರೊಫೆಷನ್ ದಟ್ ಮ್ಯಾಟರ್ ಅಲ್ಲಿ ಅವ್ರಿಗೆ ಡೈಲಿ ಕೆಲಸ ಮಂತ್ಲಿ ಹೋಯ್ತು ಅಂದಾಗಷ್ಟೇ ಅವ್ರ ಪ್ರಾಬ್ಲಮ್, ಇಲ್ಲ ಅಂದ್ರೆ ಅವ್ರಿಗೆ ಇದ್ದೇ ಇರುತ್ತೆ. ಬಟ್ ಆಸ್ ಆರ್ಟಿಸ್ಟ್ ಹಂಗಲ್ಲ ಅಲ್ಲ. ಸೊ ಇವತ್ತು ಕೆಲಸ ಇರುತ್ತೆ, 1 ಮಂತ್ ಕೆಲಸ ಇರುತ್ತೆ, 1 ಸೀರಿಯಲ್ ಕೆಲಸ ಇರುತ್ತೆ, ಅದಾದ್ಮೇಲೆ ಏನು ಅಂತ ಒಂದು ಕ್ವಶನ್ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ಹಿಂದೆ ಇಟ್ಟು ನಗ್ನಗ್ತಾ ಅಗೇನ್ ದಟ್ ಗೋಯಿಂಗ್ ಬ್ಯಾಕ್ ಟು ದ ಲೈಫ್ ಇದೆಯಲ್ಲ, ದಟ್ಸ್ ವೆರಿ ಡಿಫಿಕಲ್ಟ್. ಡಿಫಿಕಲ್ಟ್ ಯಾಕಾಗುತ್ತೆ ಅಂದರೆ, ನನಗೆ ನಾನು ಸ್ಟಾರ್ಟೆಡ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 2014ರಿಂದ. 2014ಕ್ಕೆ ಮುಂಚೆ ಐ ವಾಸ್ ಸೋ ಹ್ಯಾಪಿ. ವೈ? ಬಿಕಾಸ್ ನಾನು ನೀನಾಸಮ್ ಮಾಡ್ತಾ ಇದ್ದೆ, ಥಿಯೇಟ್ರದ್ದು ನಡೀತಾ ಇತ್ತು. ಅಲ್ಲಿ ಥಿಯೇಟ್ರಲ್ಲಿ ಇದ್ದಾಗ 1 ವರ್ಷ ಕೋರ್ಸ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಬಿಕಾಸ್ ಆಫ್ ಬೇಸಿಕ್ ನೀಡ್ಸ್ ಅಷ್ಟೇ. ಅದು ಕೂಡ ನಮ್ಮ ಟೀಚರ್ಸ್ ಎಲ್ಲ ಅದನ್ನ ಫುಲ್ಫಿಲ್ ಮಾಡಿದ್ರು. ಇಟ್ಸ್ ವೆಂಟ್ ವೆಲ್. ತಿರುಗಾಟ ಇಟ್ಸ್ ಗುಡ್, ಬಿಕಾಸ್ ಅವರು ಅವ್ರು ಪೇ ಮಾಡ್ತಿದ್ರು, ಊಟ ತಿಂಡಿ ಕೊಡ್ತಾ ಇದ್ರು, ಹೋಗ್ದಿ ನಾವು ಶೋ ಮಾಡ್ತಾ ಇದ್ವಿ, ಬರ್ತಾ ಇದ್ವಿ. 4 ವರ್ಷ ಕಳೀತು. ನಾನಿಲ್ಲಿ ಬೆಂಗಳೂರಿಗೆ ಬಂದಿದ್ದು 2011 ದಟ್ಟು ಅಟ್ಟಕಳರಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಸ್ಕೂಲ್ ಅಟ್ಟಕಳರಿಗೆ ಬಂದೆ. ಅಲ್ಲಿಂದ ಸ್ಟಾರ್ಟ್ ಪ್ರಾಬ್ಲಮ್ಸ್. ಅಂದ್ರೆ ನೋ ಅಲ್ಲಿಂದ ಸ್ಟಾರ್ಟ್ ಅಲ್ಲ, ಇಲ್ಲ 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 ಎಲ್ಲಿಂದ ಸ್ಟಾರ್ಟ್ ನನ್ಗೆ ಗೊತ್ತು, ನಾನು ಹೇಳ್ತೀನಿ ಇವಾಗ. ಹೇಳಿ. ಪ್ರಾಬ್ಲಮ್ಸ್ ಅಂತ ಬಂದಾಗ ನೀವು ಫಸ್ಟ್ ಇಂದಾನೆ ಯುವರ್ ಲೈಫ್ ಸ್ಟಾರ್ಟೆಡ್ ಫ್ರಮ್ ದ್ಯಾಟ್ ಅಲ್ಲ. ಬಿಕಾಸ್ ನಾನು ಕೇಳಿದ್ದೆ ಇಲ್ಲೊಂದ್ ಕಡೆ, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಅಲ್ಲಿಂದ ಆಶ್ರಮಕ್ಕೆ ಸೇರ್ಕೊಂಡ್ರಿ, ಆಶ್ರಮ ಆದ್ಮೇಲೆ ನೆಕ್ಸ್ಟ್ ಸಾಣೆಹಳ್ಳಿಲಿ ಅಲ್ಲಿ ನಿಮ್ ಆರ್ಟ್ ಫಾರ್ಮ್ ಸ್ಟಾರ್ಟ್ ಆಯ್ತು ಫಸ್ಟ್ ಲೈಟ್ ಆಗಿ. ಅಲ್ಲಿಂದ ಬೆಂಗಳೂರಿಗೆ ಬರ್ತೀರಾ, ಬೆಂಗಳೂರಿಗೆ ಬಂದು ಇಲ್ಲಿ ನೀನಾಸಮ್ಗೆ ಸೇರ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ. ನೀನಾಸಮ್ಮಲ್ಲಿ ಸೇರಾದ್ಮೇಲೆ ಈ ಕಡೆ ನಿಮ್ TV ಅಂತ ಸ್ಟಾರ್ಟ್ ಆಗಿದ್ದು ಫಸ್ಟ್ ಅಲ್ಲಿಂದ. ಸೊ ಅಲ್ಲಿಂದ ನಿಮ್ ಜರ್ನಿ ಫಸ್ಟ್ ಇಂದಾನೆ ನಮ್ಗೆ ಜರ್ನಿ ಹೇಳ್ತಾ ಹೋಗಿ ಮ್ಯಾಮ್. ಬಿಕಾಸ್ ಎವ್ರಿ ಒಂದೊಂದು ಸ್ಟೆಪ್ಪಲ್ಲೂ
ಎಲ್ಲಾರ್ದು ಅಂತ ಹೇಳಲ್ಲ ನಾನು, ದಟ್ ತಪ್ಪಾಗುತ್ತೆ. ಒಬ್ಬೊಬ್ರದ್ದು ದಟ್ ವಿಲ್ ಬಿ ವೆರಿ ಈಸಿ, ಬಾರ್ನ್ ವಿತ್ ಅ ಗೋಲ್ಡನ್ ಸ್ಪೂನ್, ಒಬ್ಬೊಬ್ರದ್ದು ವೆರಿ ಡಿಫಿಕಲ್ಟ್. ಸೊ ನನ್ಗನ್ಸಿದ ಪ್ರಕಾರ ನಿಮ್ ಈ ಸ್ಟೋರಿ ನಾನು ಸಣ್ಣದಾಗಿ ಕೇಳಿದ್ಮೇಲೆ ಎವ್ರಿ ಸ್ಟೆಪ್ ಈಸ್ ವೆರಿ ಡಿಫಿಕಲ್ಟ್ ಆಗಿರ್ಬೋದಿತ್ತು ಅವ್ರಿಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಹೇಳಿ ಅದನ್ನೆಲ್ಲ ಹೆಂಗೆ ಓವರ್ಕಮ್ ಮಾಡಿ ಬಂದ್ರಿ ಇಲ್ಲಿವರೆಗೂ, ದಟ್ಸ್ ಅ ಗ್ರೇಟ್ ಜರ್ನಿ ಮ್ಯಾಮ್. ಅದೇ ನೀವು ಹೇಳ್ದಂಗೆ ಕೆಲವರು ಅದೇ ಗೋಲ್ಡನ್ ಸ್ಪೂನ್, ಅಥವಾ ಅವರಿಗೆ ಕೆಲವರಿಗೆ ಬುದ್ಧಿ ಇರುತ್ತೆ, ಕೆಲವರಿಗೆ ಪೇರೆಂಟ್ಸ್ ಇರ್ತಾರೆ, ಅಥವಾ ಕಷ್ಟ ಇದ್ರೂ ಮಾರ್ಗದರ್ಶಕರು ಇರ್ತಾರೆ ಟು ನೀವು ಈ ದಾರಿಲಿ ಹೋದ್ರೆ ನಿಮಗೆ ಯು ವಿಲ್ ಬಿ ಸೇಫ್ ಅಥವಾ ಯು ಆರ್ ನಾಟ್ ಸೇಫ್ ಅಂತ. ಆ ಥರದ ವ್ಯಕ್ತಿ ಯಾರೂ ಇರಲಿಲ್ಲ ನನಗೆ. ಬಹುಶಃ ಇದ್ರೂ ಅವ್ರು ಹೇಳಿದ್ರು ನನಗೆ ಅರ್ಥ ಆಗೋ ಏಜ್ ಅಲ್ವೇನೋ ಅದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ಹುಟ್ಟೇನೆ ತುಂಬ ಟ್ರಬಲ್ ಇದೆ. ಹುಟ್ಟಿದಾಗಿಂದನೂ ಕಷ್ಟನೇ. ಅಂದರೆ ಕಷ್ಟ ಅಂದರೆ ಯಾವ ಥರ ಹೇಳಿದಂದರೆ, ಅವರು ಅಪ್ಪ ಅಮ್ಮ ಹೋಗ್ಬಿಡೋದು, ಸತ್ತೋಗ್ಬಿಡೋದು, ನಮಗೆ ಅಜ್ಜಿ ನೋಡ್ಕೊಳ್ಳೋದು. ಅಜ್ಜಿ ನೋಡ್ಕೊಳ್ಳುವಾಗ ಏನೂ ತೊಂದರೆ ಇಲ್ಲ. ಆಮೇಲೆ ಇಲ್ಲ ಇವ್ರು ಹಿಂಗೆ ಇದ್ದರೆ ಓದೋದು ಹೆಂಗೆ, ಅವಳ ಭವಿಷ್ಯ ಹೆಂಗೆ ಅಂತ ಯಾರೋ 4 ಜನ ಯೋಚನೆ ಮಾಡ್ತಾರೆ. ಇನ್ನು 4 ಜನ ಇಲ್ಲ ನಿಮ್ಗೇನು ಹೆಣ್ಮಕ್ಳಿಲ್ವಲ್ಲ, ನೀವು ಸಾಕ್ಬೋದಲ್ಲ ಅಂತ ನಮ್ಮ ರಿಲೇಷನ್ನೇ ಕೆಲವ್ರಿಗೆ ಹೇಳ್ತಾರೆ. ಅದು ಕೂಡ ಕಷ್ಟ ನೋಡ್ಕೊಳ್ಳೋದು. ಯಾಕಂದರೆ ಐ ಆಮ್ ಅ ಗರ್ಲ್ ಅಂತ. ಹೆಣ್ಮಕ್ಳನ್ನ ಸಾಕೋದು ಸ್ವಲ್ಪ ಕಷ್ಟನೇ. ಗಂಡು ಮಕ್ಕಳನ್ನ ಸಾಕೋದು ಕಷ್ಟನೋ ಇಲ್ವೋ ನನಗೆ ಗೊತ್ತಿಲ್ಲ, ಆ ಪಾರ್ಟ್ ನಾನು ಫೇಸ್ ಮಾಡಿಲ್ಲ. ಬಟ್ ಹೆಣ್ಮಕ್ಳಾಗಿ ನಮ್ಮನ್ನು ಸಾಕೋದು ಅವ್ರಿಗೆ ಕಷ್ಟನೇ ಸ್ವಲ್ಪ ಕೆಲವ್ರಿಗೆ. ಬಿಕಾಸ್ ಬೇಸಿಕ್ ಅವ್ರಿಗೇ ತುಂಬ ಕಷ್ಟ ಇರುತ್ತೆ. ಇನ್ನೊಂದು ಜೀವ ಅವ್ರ ಫ್ಯಾಮಿಲಿಗೆ ಎಂಟ್ರಿ ಆದರೆ ಅದನ್ನು ಸಾಕೋದು ಅವ್ರಿಗೆ ಕಷ್ಟನೇ ಅಂತ ನನಗೆ ಆಮೇಲೆ ಬುದ್ಧಿ ಬಂದಮೇಲೆ ಅನಿಸಿದ್ದು. ಬಟ್ ಆಗಿನ ಏಜಲ್ಲಿ ಬಹುಶಃ ನೋಡ್ಕೋಬೋದಿತ್ತೇನೋ, ಅಥವಾ ಎಜುಕೇಶನ್ ಕೊಡ್ಬೋದಿತ್ತೇನೋ. 8th ಇಂದ ಫಸ್ಟ್ PUC ತನಕ ಯಾರೂ ಬಂದಿಲ್ಲ. ಅವರೂ ಪಾಪ ಬರಲಿಲ್ಲ, ಗೊತ್ತಿಲ್ಲ ಅವ್ರ ಪರಿಸ್ಥಿತಿ ಏನಂತ ಗೊತ್ತಿಲ್ಲ, ಬರಲಿಲ್ಲ. ಆಮೇಲೆ ನನ್ನ ರಿಲೇಷನ್ಸು ಯಾರೂ ಬರಲಿಲ್ಲ. ಅಲ್ಲಿಗೆ ಬಿಟ್ಟು ಹೋದ್ಮೇಲೆ ಬರಲೇ ಇಲ್ಲ. ಓಕೆ, ಇನ್ನು ಯಾರೂ ಬರಲ್ಲ ಎಕ್ಸ್ಪೆಕ್ಟ್ ಮಾಡಿ 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 ಓ ಬರ್ತಾರೆ 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 ಅಂತ ಆಮೇಲೆ ಬಿಟ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಬಿಟ್ಬಿಟ್ಟು ಆ ಒಂದು ಸಾಣೆಹಳ್ಳಿಗೆ ಹೋದ್ಮೇಲೆ ನಾನು ಸ್ವಲ್ಪ ಜಾಸ್ತಿ ಧೈರ್ಯ ಬಂದಿದ್ದು ನನಗೆ. ತುಂಬ ಮಕ್ಕಳಲ್ಲಿ ಸಿಕ್ಕಾಬಟ್ಟೆ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಮಿಡ್ಲ್ ಸ್ಕೂಲ್ ಮಕ್ಕಳು, ಕಾನ್ವೆಂಟ್ ಮಕ್ಕಳು, ಆಮೇಲೆ ಥಿಯೇಟ್ರ್ ಬೇರೆ ಅಲ್ಲೇ ಸ್ಟಾರ್ಟ್ ಆಗಿದ್ದು ನಮಗೆ. ಅಲ್ಲಿ ಸಾಣೆಹಳ್ಳಿಲಿ ಥಿಯೇಟ್ರು ಆ್ಯಕ್ಟಿವಿಟೀಸು, ಆಮೇಲೆ ಅಥವಾ ಈ ಸಮ್ಮರ್ ಕ್ಯಾಂಪ್ ಅಂತ ಶುರುವಾಗಿದ್ದು. ನಾವೆಲ್ಲ ಮತ್ತೆ ಅಲ್ಲೇ ಇರ್ತಿದ್ವಲ್ಲ ರಜಾ ಬಿಟ್ರೆ, ಊರು ಗೊತ್ತಿಲ್ಲ ಹೋಗೋಕ್ಕೆ, ಬಸ್ ಗೊತ್ತಿಲ್ಲ, ಆಮೇಲೆ ಇವರು ಕಳಿಸಲ್ಲ ಪಾಪ, ಗೊತ್ತಿಲ್ಲದೆ ಏನು ಕಳಿಸ್ತಾರೆ. ಯಾರಾದರೂ ಬಂದರೆ ನಾವು ಕರ್ಕೊಂಡು ಬರ್ತೀವಿ ಅಂದರೆ ಮಾತ್ರ ಕಳಿಸೋದು ಸ್ವಾಮೀಜಿ. ಹಾಗೆಲ್ಲ ಇರ್ರೆಸ್ಪಾನ್ಸಿಬಲ್ನ ತೋರಿಸಲ್ಲ ಮಕ್ಕಳಿಗೆ. ಯಾರೂ ಬರಲಿಲ್ಲ, ಇವ್ರು ಕಳಿಸ್ಲಿಲ್ಲ. ಅಷ್ಟು ವರ್ಷ 8th 9th 10th ಫಸ್ಟ್ ಇಯರ್ ತನಕ 4 ವರ್ಷ ಯಾರೂ ಬರಲಿಲ್ಲ. ನಾನು ಯಾರ ಮುಖನೂ ನೋಡಿಲ್ಲ. ಆಯ್ತು, ಅಷ್ಟರಲ್ಲಿ ನನಗಾಗಲೇ ಆಲ್ಮೋಸ್ಟ್ ಸ್ವಲ್ಪ ಧೈರ್ಯ ಬಂದುಬಿಟ್ಟಿತ್ತು. ಇನ್ನು ಮುಗೀತೀನಿ, ಯಾರೂ ಬರಲ್ಲ, ನಾನು ಒಬ್ಬಳೇ ಅಂತ ಡಿಸೈಡ್. ಎಲ್ಲ ಪಾಪ ಎಲ್ಲ ಪೇರೆಂಟ್ಸ್ ಬರೋರು, ಪೇರೆಂಟ್ಸ್ ಮೀಟಿಂಗ್ ಅಂತ ಆಗೋದು, ಅವ್ರಿಗೆಲ್ಲ ಫುಡ್ ತಂದ್ಕೊಡೋರು. ನಾನು ಹೇಳಿದ್ನಲ್ಲ, ಇದ್ದವರು ಕೂಡ ಮಕ್ಕಳು ಶಿಸ್ತು ಕಲೀಲಿ ಅಂತ ಬಿಟ್ಟಿದ್ರು ಅಲ್ಲಿ ಓದೋಕ್ಕೆ, ಅವರೆಲ್ಲ ಇರ್ತಿದ್ರು. ನಮಗೆ ರಜಾ ಬಿಟ್ಟರೆ ನಾವೆಲ್ಲೂ ಹೋಗಂಗಿಲ್ಲ, ಅವರೆಲ್ಲ ಪಾಪ ಮನೆಗೆ ಹೋಗ್ಬಿಡೋರು. ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಸಮ್ಮರ್ ಕ್ಯಾಂಪ್ಗಳನ್ನ ಮಾಡಿಸೋರು ಸಾಣೆಹಳ್ಳಿಲಿ. ಸೊ ಒಂದು ಖುಷಿ ಏನಂದರೆ, ನಾನು 20 ವರ್ಷದ ಹಿಂದೆ ನಾನು ಸ್ಟೂಡೆಂಟ್ ಅಂದರೆ ಸಮ್ಮರ್ ಕ್ಯಾಂಪ್ಗೆ. ಸೊ ಮೊನ್ನೆ ಆಗಿದ್ದು ಸಮ್ಮರ್ ಕ್ಯಾಂಪ್ಗೆ ನಾನು ಗೆಸ್ಟ್ ಆಫ್ಟರ್ 20 years. ಸೂಪರ್. ಅದರಲ್ಲಿ ತುಂಬ ಫ್ಯೂ ಪೀಪಲ್, ನಾವು ಒಂದು 4-5 ಜನ ಮಾತ್ರ ಈ ಆ್ಯಕ್ಟಿಂಗ್ ಅಥವಾ ಡ್ಯಾನ್ಸ್, ಈ ಕ್ರಿಯೇಟಿವ್ ಜಾಬಲ್ಲಿ ಒಂದು 4-5 ಜನ ಇದು ಬಿಟ್ರೆ ಇನ್ನೆಲ್ಲ ಪಾಪ ಅವ್ರವರು ಫ್ಯಾಮಿಲಿಗಳು ಇದರಲ್ಲಿ ಏನೇನು ಮಾಡ್ತಿದಾರೋ ಗೊತ್ತಿಲ್ಲ, ಕೆಲವ್ರು ಮಾತ್ರ ಗೊತ್ತು. ಇಲ್ಲ, ನೀವು ಹೇಳ್ತಾ ಇದ್ರಲ್ಲ, ದಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಎಲ್ಲಾರ ಪೇರೆಂಟ್ಸು ಬರ್ತಾ ಇರ್ತಾರೆ, ಅವ್ರಿಗೆ ಏನೋ ಒಂದು ತಂದು ಕೊಡ್ತಾ ಇರ್ತಾರೆ. ನಾವು ಯಾರು ಇಲ್ಲದೆ ಅವ್ರು ಕೂತ್ಕೊಳ್ಳೋದಿದೆಯಲ್ಲ, ಅದು ಅಂದ್ರೆ ತುಂಬಾ ನೋವು ಆಗ್ತಿತ್ತು. ಬಟ್ ಇನ್ನೊಂದೇನು ಬಂಡುತನ ಅಂದ್ರೆ ಇದಿಷ್ಟೇ ಮುಗೀತಂತ, ಅದು ಯಾರು ಬರಲ್ಲ. ಈಗ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ದೊಡ್ಡಮ್ಮ ದೊಡ್ಡಪ್ಪ ದೊಡ್ಡಪ್ಪನ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಈ ತರ ಅಂದ್ರೆ ರಾಶಿ ಜನ ಇದ್ದಾರೆ, ಒಬ್ರು ಬರ್ತಾ ಇಲ್ವಲ್ಲ ಅಂತ. ಸೊ ಓಕೆ ಫೈನ್. ತುಂಬಾ ಓಕೆ ಫೈನ್. ಕಷ್ಟ ಮ್ಯಾಮ್. ಬಿಕಾಸ್ ನನ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತದೆ. ಯಾಕಂದ್ರೆ ನಾನು ಬೆಳೆದಿದ್ದು ಹಂಗೇನೆ. 8th 9th 10 ಇಂದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಅಂತ ನಾವು ಶಿಸ್ತು ಇದರಲ್ಲಿ RSS ಇದರಲ್ಲಿ ಬರೆದ್ಬಿಟ್ವಿ. ಅಲ್ಲೂ ಅಷ್ಟೇ, ಯಾವಾಗ ವೀಕ್ಲಿ ಒನ್ಸ್ ಅಷ್ಟೇ ಅಪ್ಪ ಅಮ್ಮನ ಹತ್ರ ಮಾತಾಡಿಸ್ತಾ ಇದ್ರು ಫೋನು. ಅದು ಕ್ಯೂ ಅಲ್ಲಿ ನಿಂತ್ಕೊಂಡು ಮಾತಾಡಬೇಕಿತ್ತು. ಇಲ್ಲ ಅಂದ್ರೆ ಅವ್ರು ಬರ್ತಾ ಇರಲಿಲ್ಲ. ಯಾವಾಗೋ ಒಂದ್ಸತಿ ರಜಾ ಇದ್ರೆ ಬಂದು ಹೋಗ್ಬೇಕಷ್ಟೇ.
ಅವಾಗೂ ಬಸ್ ನಮ್ಮಪ್ಪ ನಮ್ಮೂರಿಂದ 400 ಕಿಲೋಮೀಟರ್ ರಾತ್ರಿ ಬಸ್ ಬಂದು ಒಂದ್ಸತಿ ಅಷ್ಟೇ ನೋಡ್ಕೊಂಡು ಮಾತಾಡಿಸಿ ಇಷ್ಟು ಟೈಮ್ ಅಂತ ಇರೋದು ಮ್ಯಾಮ್ ಅಷ್ಟೇ. 5 ಗಂಟೆಗೇನ ಬರಬೇಕು, ಮತ್ತೆ 7 ಗಂಟೆ ಒಳಗೆ ವಾಪಸ್ ಹೋಗ್ಬೇಕು. 1 ವರ್ಷ ಡೈಲಿ ಹತ್ತಿದ್ದೀನಿ ನಾನು ರಾತ್ರಿ. ಪಾಪ. ಹೋಮ್ ಸಿಕ್ನೆಸ್ ಅದು. ಆಮೇಲೆ ಅದು ಹೋಯ್ತು, ನೀವು ಹೇಳ್ದಂಗೆ ಅಡ್ಜಸ್ಟ್ ಆಗ್ತಾ ಬಂತು, ದಟ್ಸ್ ಟೋಟಲಿ ಡಿಫ್ರೆಂಟ್. ಬಟ್ ಹಂಗೆ ಬರ್ತಾ ಇದ್ರು ನಮಗೆ, ಅದನ್ನ ನೆನೆಸ್ಕೊಂಡ್ರೇನೆ ನಂಗೆ ಹಂಗಿದೆ. ಬಟ್ ನಿಮ್ದು ಐ ಕಾಂಟ್ ಇವನ್ ಇಮ್ಯಾಜಿನ್ ಮ್ಯಾಮ್. ಅಂದ್ರೆ ಹೋಮ್ ಸಿಕ್ ಪಾಪ ನಿಮ್ಗೆ ಹೋಮಲ್ಲಿ ಇದ್ದು ಅಪ್ಪ ಅಮ್ಮನ ಫೀಲಿಂಗ್ಸ್ ಎಲ್ಲ ಇದ್ದು ನಿಮ್ಗೆ ಅದು ಹೋಮ್ ಸಿಕ್ ಅನ್ಸುತ್ತೆ. ಬಟ್ ನನಗೆ ಹೋಮ್ ಸಿಕ್ಕೇ ಇಲ್ಲ. ಬಟ್ ನಂಗೆ ಸಿಕ್ಕೇನಂದ್ರೆ ಎಲ್ರಿಗೂ ಬರ್ತಿದ್ದಾರೆ, ನನ್ಗೆ ಯಾಕೆ ಬರ್ತಾ ಇಲ್ಲ? ಅದು ಒಂದ್ ಸ್ವಲ್ಪ ಸಿಕ್ಕಾಪಟ್ಟೆ ಅದು ತುಂಬಾ ಇಂಬ್ಯಾಲೆನ್ಸ್ ಮನಸ್ಥಿತಿ. ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಿದ್ದೆ ಅಂದ್ರೆ ಹಾಡ್ತಿದ್ದೆ ಜೋರಾಗಿ. ಬಿಕಾಸ್ ಸಾಣೆಹಳ್ಳಿ ಅಂದ್ರೆ ನಿಮಗೆ ಗೊತ್ತು, ಅವರೆಲ್ಲ ಬಸವಣ್ಣನ ವಚನ, ಅಕ್ಕಮಹಾದೇವಿ ವಚನಗಳ ಮೇಲೆ ನಿಂತಿದೆ. ಆಮೇಲೆ ಥಿಯೇಟರ್ ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ರು ಅಲ್ಲಿ. ಆಮೇಲೆ ಸಾಂಸ್ಕೃತಿಕವಾಗಿ ಸಾಣೆಹಳ್ಳಿ ತುಂಬಾ ಬೆಳೆದಿದೆ. ಅದರಿಂದಾಗಿ ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ, ಇದು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ನಾನು ಹೇಳ್ತಿರೋದು. ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಬಹುಶಃ ಸಾಣೆಹಳ್ಳಿ. ಅದೆಲ್ಲಾನು ಆವಾಗಲೇ ಆ ಏಜಲ್ಲೇ ನಾವು ನೋಡ್ಕೊಂಬಿಟ್ವಲ್ಲ, ಇಲ್ಲ ಇವ್ರು ಇರಲ್ಲ ಯಾರು, ನಾವು ಮಾತ್ರ ಇರಬೇಕು. ಇನ್ನು ಹೆಂಗೆ ಇದನ್ನ ಅಂದ್ರೆ ಅಂತ ಫುಲ್ ಪಾಸಿಟಿವ್ ಆಗಿ ತಗೊಂಡು ಯಾರಿಲ್ಲ ಬದುಕೋಣ ಅಂತ ಏಜ್ ಏನಲ್ಲ, ಅಷ್ಟು ಏನ್ ಬುದ್ಧಿ ಇಲ್ಲ. ಬಟ್ ಏನಂದ್ರೆ ಯಾರಾದ್ರೂ ಬಂದಿದ್ರೆ ಚೆನ್ನಾಗಿತ್ತು, ಯಾರಾದ್ರೂ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು. ಅದೊಂದು ಪೀರಿಯಡ್ ಅಷ್ಟೇ, ಒಂದು PUCಗೆ ನಾನು ಬರೋವರೆಗೂ, SLC ಮುಗಿಯೋ ತನಕ. ಬಿಕಾಸ್ PUCಗೆ ಬಂದಾಗ ಐ ವಾಸ್ ಮೆಚೂರ್ಡ್. ನಮ್ಮ ಹೆಣ್ಮಕ್ಳಿಗೆಲ್ಲ ಬರುತ್ತಲ್ಲ ಆ ಥರ. ಏನು ಮಾಡ್ಬಿಟ್ಟಿದ್ದಾರೆ ನನ್ನ ರಿಲೇಷನ್ಸ್ ಅಂದರೆ, ಅದರ ಒಂದು SLC ಆದಮೇಲೆ ಅನ್ಸುತ್ತೆ ಸ್ವಾಮೀಜಿ ಬೈದ್ರು ಅವ್ರಿಗೆ. ಅವಳು ಇವಾಗ ವಯಸ್ಸಿಗೆ ಬರ್ತಿರೋ ಹೆಣ್ಮಗು, ನೀವು ಯಾರಾದ್ರೂ ಬರಬೇಕು, ಅವಳಿಗೆ ನೋಡ್ಕೋಬೇಕು ಅಂತ ಬೈದ್ಮೇಲೆ ಸಂಬಡಿ ಕೇಮ್ ಬಂದು ಕರ್ಕೊಂಡೋದ್ರು 1 ವಾರ ಊರಿಗೆ. ದೆನ್ ಐ ಗಾಟ್ ಇದು ಏನು ಮೆಚೂರ್ ಆಗ್ಬಿಟ್ಟೆ. ಇಮ್ಮಿಡಿಯೇಟಾಗಿ ಕರ್ಕೊಂಡ್ಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರು ಸಡನ್ ಆಗಿ. ಒಂದು 4-5 ಡೇಸ್ ಸಾಕಾದ ಹಿಂಸೆ. ಅಂದ್ರೆ ಗೊತ್ತಿಲ್ಲಲ್ಲ ಏನ್ ಮಾಡ್ಬೇಕಂತ. ಗಾಡ್ ಮಸ್ಟ್ ಬಿ ಕ್ರೇಜಿ ಅನ್ನಂಗೆ ನಮ್ಗೆ ನೋಡ್ಕೊಳಕ್ ಅಂತ ಒಬ್ರನ್ನ ಬಿಟ್ಟಿರ್ತಾರೆ ಸ್ವಾಮೀಜಿ. ಆಯಾ ಅಂತ, ಕಾವ್ಯ ಅಂತ ಒಬ್ರಿದ್ರು, ಇನ್ನೊಬ್ರು ಲತಾ ಅಂತ ಒಬ್ರಿದ್ರು. ದೇ ಬೋತ್ ಆರ್ ವೆರಿ ಗುಡ್. ಅಂದ್ರೆ ಏನ್ ಮಾಡ್ಬೇಕು, ಯಾವ ತರ ನೀನ್ ಅದನ್ನ ಓವರ್ಕಮ್ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಅವರೇ ನಿಮ್ಗೆ ಅವಾಗ ಅಪ್ಪ ಅಮ್ಮ. ಓಹ್, ದೇ ಆರ್ ಅಮೇಝಿಂಗ್. ಅದೇ ಹೇಳಿದ್ನಲ್ಲ, ಅಪ್ಪ ಅಮ್ಮ ಇಲ್ಲ ಅಂತ ಬಿಟ್ರೆ ನನ್ನ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಕೆಲವರು ಒಂಥರ ದೇವ್ರ ತರ ಬಂದ್ಬಿಡೋದು, ನಾನು ನೋಡ್ಕೋತೀನಿ ಪರವಾಗಿಲ್ಲ ಅಂತ. ಫ್ರೆಂಡ್ಸ್ ಇರ್ತಾ ಇದ್ರು ಜೊತೆಲಿ. ಆಮೇಲೆ ಫ್ರೆಂಡ್ಸ್ ಅಪ್ಪ ಅಮ್ಮ ಬರೋರು ಅವ್ರನ್ನ ನೋಡೋಕೆ. ಅವ್ರನ್ನ ನೋಡಕ್ ಬಂದಾಗ ದಿಲ್ ಟೇಕ್ ಕೇರ್ ಆಫ್ ಮೀ ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಅಂದ್ರೆ ಇದನ್ನ ಹೇಳಕ್ ಆಗಲ್ಲ ಯಾರಿಗೂ. ನಾನು ಯಾವ ಇಂಟರ್ವ್ಯೂನಲ್ಲೂ ಹೇಳಿಲ್ಲ ಕೂಡ. ಏನಾಗ್ಬಿಡುತ್ತೆ, ಓಹ್ ಇವಳು ಯಾವಾಗ್ಲೂ ಅಳ್ತಾ ಇರ್ತಾಳೆ ಅಂತ. ಅಂದ್ರೆ ಅಳು ಹಿಂದೆ ಏನಿದೆ ಅಂತ ಯಾರಿಗೂ ಅರ್ಥ ಆಗಲ್ಲ. ಇಟ್ಸ್ ಸೋ ಬ್ಯಾಡ್. ಅಂದ್ರೆ ಅರ್ಥ ಇಷ್ಟು ಒಂಥರ ಕಂಜೆಸ್ಟೆಡ್ ಮೈಂಡ್ ಇದೆ ಮನುಷ್ಯರಿಗೆ. ಅಂದ್ರೆ ಇವ್ರು ನೋವು ಅನ್ಭವಿಸ್ತಿದಾರಲ್ಲ, ಇದೆಲ್ಲರೂ ಅನ್ಭವಿಸ್ತಿರ್ತಾರೆ, ಇದೇನು ಸ್ಪೆಷಲ್ಲ ಅಂತ. ಅಂದ್ರೆ ತಾಯಿ ಇಲ್ಲ ಅಂದ್ರೆ ಪಾಪ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂತ ಅವ್ರು ಅರ್ಥನೇ ಮಾಡ್ಕೊಳಲ್ಲ. ಮೇ ಬಿ ತಂದೆಗಳು ಅರ್ಥ ಮಾಡ್ಕೋತಾರೆ, ಅವರು ಇಲ್ವಲ್ಲ. ಯಾರಾದ್ರೂ ಒಬ್ರು ಇದ್ದು ಓಕೆ ಅವಳಿಗೇನ ಆ ಸಂದರ್ಭಕ್ಕೆ ಏನ್ ಬೇಕೋ ಅದನ್ನು ಕೊಡ್ಬೇಕು ಅಂತ ಯಾರಿಗಾದ್ರೂ ಅರ್ಥ ಆದ್ರೆ ಫೈನ್. ಬೇರೆಯವ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ ದಿ ಡೋಂಟ್ ಹ್ಯಾವ್ ಅ ರೈಟ್ಸ್ ಟು ಟಾಕ್ ಅಬೌಟ್ ಮೈ ಫೀಲಿಂಗ್ಸ್. ಅವ್ರಿಗೆ ಏನು ರೈಟ್ಸ್ ಇಲ್ಲ. ನನ್ ಬ್ಯಾಡ್ ಆಗ್ಲಿ ಗುಡ್ ಆಗ್ಲಿ, ನಾನು ಹೆಂಗಿದ್ದೀನಿ, ಹೆಂಗಿರ್ತೀನಿ, ಏನ್ ಮಾಡ್ತೀನಿ, ಯಾರಿಗೂ ರೈಟ್ಸ್ ಇಲ್ಲ ಮಾತಾಡಕ್ಕೆ. ಸೊ ಆ ಒಂದು ವಿಷಯ ನಂಗೆ ತುಂಬಾ ನೋವಾಗಿದೆ. ನಮ್ ರಿಲೇಷನ್ಸ್ ಮಾಡಿದ್ದದು ಅವ್ರು ಮಾಡಿದ್ರಿಂದ ನಾನು ಎಷ್ಟೊಂದು ಅನುಭವಿಸ್ಬಿಟ್ಟಿದ್ದೀನಿ. ಹಂಗಂತ ನಂಗೆ ಅವ್ರ ಮೇಲೆ ದ್ವೇಷ ಇಲ್ಲ. ಮ್ಯಾಮ್ ಡೋಂಟ್ ವರಿ ಮ್ಯಾಮ್. ಅವರು ಇವಾಗ ನಿಮ್ಮನ್ನ ಇವಾಗ ನೋಡ್ತಾ ಇರ್ತಾರಲ್ಲ, ದೇ ಗಾಟ್ ದಟ್ ಆನ್ಸರ್. ನನ್ಗನ್ಸುತ್ತೆ ದೇ ಡೋಂಟ್ ಡಿಸರ್ವ್ ಯುವರ್ ಟಿಯರ್ಸ್ ಮ್ಯಾಮ್, ಪ್ಲೀಸ್ ಅಳ್ಬೇಡಿ. ಅವ್ರು ಡಿಸರ್ವ್ ಇಲ್ಲ, ಆದ್ರೆ ಐ ಮೈ ಸೆಲ್ಫ್ ಡಿಸರ್ವ್ ಇಟ್ ಅಷ್ಟೇ. ಕರೆಕ್ಟ್. ಥ್ಯಾಂಕ್ ಗಾಡ್ ಸ್ವಾಮೀಜಿ ಟೇಕ್ ಕೇರ್ ಆಫ್ ಮೀ. ಅಂದ್ರೆ ಲಲಿತಮ್ಮ ಅಂತ ಒಬ್ರಿದ್ರು ಅಂಡ್ ಒಬ್ರು ಅಮ್ಮ ಇದ್ರು. ಅವರು ಕಾನ್ವೆಂಟ್ ಅಲ್ಲಿ ಇದು HM ಆಗಿ ವರ್ಕ್ ಮಾಡ್ತಾ ಇದ್ರು. ಆಕೆ ಟುಕ್ ಕೇರ್ ಆಫ್ ಮೀ ವೆರಿ ವೆಲ್. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಎಲ್ಲ ನೋಡ್ಕೊಳ್ಳೋದ್ರಿಂದ ಹಿಡ್ದು
ನಿದ್ದೆ ಮಾಡಿಸೋವರ್ಗು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೇ ಒಬ್ರು ಇಲ್ಲ ಅಂದರೆ ಇನ್ನೊಂದು ಕಡೆ ಫಿಲ್ ಮಾಡಿರ್ತಾರೆ ಅಂತ. ಅಂದರೆ ಇಲ್ಲ, ಯಾರು ಇಲ್ಲ ಅಂದರೆ ಬೇರೆ, ಇದ್ದು ನನ್ನನ್ನು ಈ ಥರ ಮಾಡಿಬಿಟ್ರಲ್ಲ ಅನ್ನೋದು ಪರಿಸ್ಥಿತಿ ನಂಗೆ ತುಂಬ ಬೇಜಾರಾಗಿದೆ ಅಷ್ಟೇ. ಇವಾಗ ತುಂಬ ಕೇಳ್ಕೊತಾರೆ, ನಮ್ಮ ಮನೆಗೆ ಬಾ, ನಾವಿದ್ದೀವಲ್ಲ, ನಾವು ಅಮ್ಮ ಇದ್ದೀವಿ, ದೊಡ್ಡಮ್ಮ ಇದ್ದೀವಿ, ಚಿಕ್ಕಮ್ಮ ಇದ್ದೀವಿ, ಅಣ್ಣ. ಅದನ್ನ ಹೆಂಗೆ ಹೇಳ್ಬೇಕಂದ್ರೆ, ದ್ವೇಷ ಇಲ್ಲ, ಪ್ರೀತಿನೂ ಇಲ್ಲ, ನ್ಯೂಟ್ರಲ್ ಆಗಿ ಇಡಕ್ಕೂ ನಂಗೆ ನೋವಾಗುತ್ತೆ. ಅದನ್ನೇನು ಮಾಡ್ಬಿಟ್ಟಿದ್ದೀನಿ ಅಂದರೆ ಝೀರೋನಲ್ಲಿ ಇಟ್ಬಿಟ್ಟಿದ್ದೀನಿ. ಏನು ನೋ ರಿಯಾಕ್ಷನ್, ನೋ ರೆಸ್ಪಾಂಡ್, ದ್ವೇಷನೂ ಮಾಡಬೇಡ, ಪ್ರೀತಿನೂ ಮಾಡಬೇಡ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಈಗ 33 ವರ್ಷ ಆದಮೇಲೆ ಜಸ್ಟ್ ಲಾಸ್ಟ್ ಇಯರಿಂದ ನನಗದು ಫೀಲ್ ಆಗ್ತಿದೆ. ಓಕೆ, ಇದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ಇದನ್ನ ಫೀಲ್ ಮಾಡಿನೂ ಇಂಪಾರ್ಟೆಂಟ್ ಇಲ್ಲ, ಏನಿಲ್ಲ, ಬಿಟ್ಬಿಡು, ಜಸ್ಟ್ ಬಿಟ್ಬಿಡು. ಬಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಷ್ಟು ನೋವನ್ನ ಅನುಭವಿಸ್ತಿದ್ದೀವಲ್ಲ, ಇದನ್ನ ಕಮೆಂಟ್ ಮಾಡೋರ್ನ ಬಾರ್ಸಾಕ್ಬಿಡ್ಬೇಕನ್ಸುತ್ತೆ. ಆಮೇಲೆ ನಮ್ಮ ಜೊತೇಲಿ ಇರೋರೇನೆ, ನೀವು ನಂಬಲ್ಲ, ನಮ್ಮ ಜೊತೇಲಿ ಇದ್ದ ಫ್ರೆಂಡ್ಸ್ಗಳೇ ಇಷ್ಟೆಲ್ಲ ಅನುಭವಿಸ್ತಿದಾರಲ್ಲ. ಇದು ನಾನು ತುಂಬ ನನಗೆ ಗೊತ್ತಿಲ್ಲ ಅದು ಹೆಂಗೆ ಬಂದಿದೆ ಅಂತ. ನಾನು ತುಂಬ ರೆಸ್ಪಾಂಡ್ ಮಾಡ್ತೀನಿ. ಅಯ್ಯೋ ಹಿಂಗಾಯ್ತಾ, ಪಾಪ ಅಲ್ವಾ, ಏನು ಮಾಡ್ಬೋದು ಇದಕ್ಕೆ, ನಾನೇನು ಮಾಡ್ಬೋದು. ಎಷ್ಟೋ ಜನ ಪ್ರೀತಿ ಮಾಡಿರೋರಿಗೆ ನಾನೇ ನಿಂತು ಮದುವೆ ಮಾಡಿದ್ದೀನಿ. ಬಿಕಾಸ್ ನಿಮ್ಗೆ ಗೊತ್ತು ಅದು, ನೀವು ನಂಬಲ್ಲ, ನನ್ನ ಮನೇಲಿ ಇಟ್ಕೊಂಡು ನಾನು ಎಷ್ಟು ಜನನ್ ಸಾಕಿದ್ದೀನಿ ಗೊತ್ತಾ? ತುಂಬಾ ಜನನ್ ಸಾಕಿದ್ದೀನಿ. ಹೆಸರು ಹೇಳಿದ್ರೆ ಎಲ್ರಿಗೂ ಚೊಪ್ಲಿ ತಗೊಂಡು ಹೊಡ್ದಂಗೆ ಆಗ್ಬಿಡುತ್ತೆ. ಅಷ್ಟು ಜನನ್ ಸಾಕಿದ್ದೀನಿ ನಾನು ನಮ್ಮ ಮನೇಲಿ ಇಟ್ಕೊಂಡು. ನಾನೇ ಬಡವಿ, ನಾನೇ ದುಡ್ಕೊಂಡು ನಾನೇ ತಿನ್ಬೇಕು. ನಾನೇ ಇಂಡಸ್ಟ್ರಿಲಿ ತುಂಬ ಕಷ್ಟಪಡ್ತಿದ್ದೀನಿ, ಥಿಯೇಟ್ರಲ್ಲೂ ಕಷ್ಟಪಡ್ತಿದ್ದೀನಿ. ಆದರೂ ಯಾರಾದರೂ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ, ನಮ್ಮ ಥಿಯೇಟ್ರವ್ರು ಫಸ್ಟ್ ಬಂದಾಗ, ಹುಡುಗಿ ಆಗ್ಬೋದು, ಹುಡುಗ ಆಗ್ಬೋದು, ದೇರ್ ಇಸ್ ನೋ ಜೆಂಡರ್. ನನಗೆ ಇದೆಲ್ಲ ವ್ಯತ್ಯಾಸನೇ ಇಲ್ಲ, ಎಲ್ಲರನ್ನೂ ಸಾಕಿದ್ದೀನಿ ಸರ್. ಏನು ಮಾಡ್ತಾರೆ ಅಂದರೆ, ನಮ್ಮ ಮನೇಲೆ ಇದ್ದು ತಿಂದು ಉಂಡು ನನ್ನ ಜೊತೆಲಿ ಎಲ್ಲ ಥರನೂ ಇದ್ದು ಹೊರಗಡೆ ಹೋಗ್ಬಿಟ್ಟು ನನ್ನ ಬಗ್ಗೆ ಬ್ಯಾಡಾಗಿ ಮಾತಾಡೋದು. ಇದು ನನಗೆ ತುಂಬ ನೋವಾಗಿರೋದು. ಆಮೇಲೆ ಅನ್ಕೊಂಡೆ, ನನ್ನ ರಿಲೇಷನನ್ನು ಹೊರಗೆ ಹಾಕಿದರೆ ಒಳ್ಳೇದಾಯ್ತು ಅಂದ್ಕೊಂಬಿಟ್ಟೆ ನಾನು ಒಂದೊಂದ್ಸಲ. ಒಬ್ಳೆ ಬೆಳೆದಿದ್ದಕ್ಕೆ ನನಗಿಷ್ಟೆಲ್ಲ ಗೊತ್ತಾಗ್ತಿದೆ, ಮನುಷ್ಯಂದು ತಲೆ ಏನಂತ. ಇಲ್ಲಾಂದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಒಬ್ರಿಗೆ ನಿನಗೆ ಹರ್ಟ್ ಆಗ್ತಿದೆ, ನಾನು ಹಿಂಗೆ ಮಾತಾಡೋದಂತ ಕೂಡ ಗೊತ್ತಾಗಲ್ಲ. ಏನಿಷ್ಟು ದಪ್ಪ ಇದೆಯಾ ನೀನು, ಏನಕ್ಕೆ ಇಷ್ಟು ದಪ್ಪ ಊದ್ಕೊಂಬಿಟ್ಟೆ, ಹಂಡೆ ಆಗ್ಬಿಟ್ಟಿದ್ಯಾ ಅಂತಾರೆ ಫ್ರೆಂಡ್ಸ್. ಐ ಆಮ್ ಸೋ ಅಂದರೆ, ನಾನು ಪರ್ಸ್ನಲ್ ಲೈಫಲ್ಲಿ ನಾನು ಏನು ಅನುಭವಿಸ್ತಿದ್ದೀನಿ ಅಂತಾನೆ ಅರ್ಥ ಆಗಲ್ಲ ಅವ್ರಿಗೆ. ಏನು ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ ನೀನು. ನಾನು ಎಷ್ಟೋ ಸಲ ಹೇಳ್ತೀನಿ ಮುಖದ ಮೇಲೆ, ನನ್ಗಂಗೆ ಮಾತಾಡಬೇಡಿ, ನಂಗೆ ಆಗಲ್ಲ, ನೀವು ಹೇಳಿದ್ರಿ ಅಂತ ನಾನು ಜಿಮ್ಮಿಗೆ ಸೇರ್ಕೊಂಡು ಸಣ್ಣ ಆಗಲ್ಲ, ನನಗೆ ಅನ್ಸಿದ್ರೆ ನಾನು ಆಗೋದು. ನೀವು ಹಿಂಗೆಲ್ಲ ಹೇಳ್ತಾ ಇದ್ರೆ ನಂಗೆ ಜಾಸ್ತಿ ಇರಿಟೇಟ್ ಆಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಸೀರಿಯಲ್ ನಾನು ಆಗಿರೋದು. ಪಾರು ಸೀರಿಯಲಲ್ಲಿ ಹಿಡಿದು ಚಾನಲ್ ಅವ್ರ ಪಾಪ ಹೇಳಿದ್ರು, ನೀವು ವಿನಯಾ ಪ್ರಸಾದ್ ಮುಂದೆ ತುಂಬಾ ಸಣ್ಣ ಕಾಣಿಸ್ತೀಯಮ್ಮ, ಒಂಚೂರು ಪುಟ್ ಆನ್ ಆಗು ಅಂತ. ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ, ಕೇಳಿಸ್ಕೊಳ್ಳಲ್ಲ. ಸುಮ್ಮನೆ ಹೇಳ್ತೀಯ ನೀನು. ಬಿಕಾಸ್ ಮನುಷ್ಯನ ತಲೆ ಹೆಂಗಾಗ್ಬಿಟ್ಟಿದೆ ಸರ್ ಅಂದರೆ, ನೀವೇನೇ ಒಳ್ಳೇದು ಹೇಳಿ ತಗೊಳ್ಳಲ್ಲ. ಬಿಕಾಸ್ ಅವ್ರದ್ದೊಂದು ವಾಲ್ ರೆಡಿ ಆಗ್ಬಿಟ್ಟಿದೆ. ಈಗಿನವ್ರಿಗೆ ವಾಲ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀನೇನೇ ಒಳ್ಳೇದು ಹೇಳಿದ್ರು ಆ ವಾಲ್ ಒಳಗಡೆ ಹೋಗಲ್ಲ. ತುಂಬ ಕಷ್ಟ ಇದೆ. ತುಂಬ ಸೂಕ್ಷ್ಮ ಆಗೋಕ್ಕೆ ಅವ್ರಿಗೆ ತುಂಬ ಏಜ್ ಆಗಬೇಕು. ಅವ್ರಿಗೆ ಏಜ್ ಆದ್ಮೇಲೆ ರಿಯಲೈಸ್ ಆಗುತ್ತೆ, ಓ ಪಾಪ ಇವ್ರು ಇದಕ್ಕೆ ಹೇಳ್ತಾ ಇದ್ರು ಅಂತ. ಅಷ್ಟರಲ್ಲಿ ನಮಗೂ ವಯಸ್ಸಾಗಿರುತ್ತೆ, ಅಷ್ಟರಲ್ಲಿ ಎಲ್ಲ ಸತ್ತೋಗ್ಬಿಟ್ಟಿರ್ತೀವಿ. ಸೊ ಕುವೆಂಪು ಹೇಳಿದ್ದು ಅಥವಾ ದ.ರಾ ಬೇಂದ್ರೆ ಹೇಳಿದ್ದು, ಈ ದೊಡ್ಡ ದೊಡ್ಡ ಕವಿಗಳು ಹೇಳಿದ್ದನ್ನ ಪದಗಳನ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯರಿಗೆ ಪಕ್ಕದಲ್ಲಿರೋ ಒಬ್ಬ ವ್ಯಕ್ತಿಯ ನೋವು ಅರ್ಥ ಆಗಲ್ಲ ಸರ್. ದೊಡ್ಡದಾಗಿ ಭಾಷಣ ಮಾಡ್ತಾರೆ, ಮಾತ್ರ ದೊಡ್ಡದಾಗಿ ಹೇಳ್ತಾರೆ, ದೊಡ್ಡದಾಗಿ ಮಾತಾಡ್ತಾರಲ್ಲ, ಇವ್ರು ಯಾರಿಗೂ ಪಕ್ಕದಲ್ಲಿರೋ ಒಬ್ಬ ಮನುಷ್ಯನ ನೋವು ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅಯ್ಯೋ ನಾವು ಹಿಂಗೆ ಮಾಡಿದ್ವಿ, ಅಯ್ಯೋ ಪಾಪ ಅನ್ಸ್ಬಿಡ್ತು ನೋಡಿ. ಖಂಡಿತ ಪಾಪ ಅಂತ ಫೀಲ್ ಮಾಡಿರಲ್ಲ. ಸೈಕಾಲಜಿಕಲ್ ಪ್ರಾಬ್ಲಮ್ ಅವ್ರಿಗೆಲ್ಲ. ನಾನಿಷ್ಟು ಸೀರಿಯಲಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ, ನನಗೆ ಸಿನಿಮಾದಲ್ಲಿ ಸೀರಿಯಲಲ್ಲಿ ಯಾರಾದರೂ ಹತ್ರ ನಂಗೆ ಅಳು ಬರುತ್ತೆ. ಡೆಫಿನೆಟ್ಲಿ ಆಮೇಲೆ ಆರ್ಟಿಸ್ಟ್ ಆದರೂ ನಂಗೆ ಅಳು ಬರುತ್ತೆ. ಬಿಕಾಸ್ ಐ ಫೀಲ್ ದಟ್ ನಾನು ಆ ಸಿಚುವೇಶನ್ಗಳು ಗೋತ್ರೂ ಮಾಡಿದ್ದೀನಿ. ನಂಗೆ ಯಾರಾದರೂ ಲವ್ ಮಾಡಿ ಕೈ ಬಿಟ್ಟೋದ್ರೆ ನೋವಾಗುತ್ತೆ. ಪಾಪ ಅಲ್ಲ ಹುಡುಗಿ ಏನು ಅನುಭವಿಸಿದಾಳೋ, ಅಥವಾ ಹುಡುಗಿ ಬಿಟ್ಟೋದ್ರೆ ಪಾಪ ಅಲ್ಲ ಹುಡುಗ ಏನು ಅನುಭವಿಸ್ತಿದ್ದಾನೋ ಅಂತ. ಅಕ್ಕಪಕ್ಕದಲ್ಲ ಅವಳು ಮಾಡಿದ್ದಕ್ಕೆ ಸರಿಯಾಗಿದೆ, ಅವ್ನು ಮಾಡಿದ್ದಕ್ಕೆ ಸರಿಯಾಗಿದೆ ಅವನಿಗೆ ಅಂತ ಹೇಳ್ತಾರೆ ಸರ್. ಏನು ಪಾಪ ಮಾಡಿದಾಳೋ ಅದಕ್ಕೆ ಹಿಂಗೆ ಅನುಭವಿಸ್ತಾ ಇದ್ದಾಳೆ, ಏನು ದ್ರೋಹ ಯಾರಿಗೇನು ಮಾಡಿದ್ಲೋ ಅದಕ್ಕೆ ಹಿಂಗೆ ಅನುಭವಿಸ್ತಿದ್ದಾಳೆ ಅಂತ ಮಾತಾಡ್ತಾರೆ. ಬಿಟ್ರೆ
ಹೌದಾ ಹಿಂಗ್ ಆಯ್ತಾ ಅಂತ ಕುತ್ಕೊಂಡು ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಏನಾದ್ರೂ ಸಜೆಷನ್ ಆದ್ರೆ ಕೊಡ್ಬೇಕು, ಇಲ್ಲಾಂದ್ರೆ ಅದ್ ಮಾಡಲ್ಲ ಸರ್. ಈ ಎಲ್ಲಾ ಸಿಚುವೇಶನ್ ಅನುಭವಿಸಿರೋ ಎಷ್ಟೋ ಹೆಣ್ಮಕ್ಳಿಗೆ ನನ್ನ ಎಷ್ಟೋ ಇಂಟರ್ವ್ಯೂಗಳು ಹೆಲ್ಪ್ ಆಗಿದೆ. ದೇ ಟುಕ್ ಅಂದ್ರೆ ಅವರೆಲ್ಲ ನನ್ಗೆಲ್ಲರೂ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಏನ್ ಹೇಳಿದ್ದಾರೆ, ದೊಡ್ಡ ದೊಡ್ಡ ಮೆಸೇಜ್ಗಳು ಕಳ್ಸಿದ್ದಾರೆ. ಮ್ಯಾಮ್ ನೀವು ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದೀರಾ ಬದುಕೋದಕ್ಕೆ. ಯಾರೋ ಸಿಂಗಲ್ ಪೇರೆಂಟು ಗಂಡ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಥವಾ ಸತ್ತೋಗ್ಬಿಟ್ಟಿರ್ತಾರೆ. ಈ ಲಾಕ್ಡೌನಲ್ಲಿ ಸುಮಾರು ಹೆಣ್ಮಕ್ಳು ಹಸ್ಬೆಂಡ್ಗಳು ಹೋದ್ರು, ಹೆಂಡ್ತಿರು ಹೋದ್ರು. ನನ್ನ ಫ್ರೆಂಡ್ಸ್ಗಳು ಗಂಡ್ಮಕ್ಳು ಮೆಸೇಜ್ ಮಾಡ್ತಾರೆ, ಮಕ್ಳುಗಳು ಮೆಸೇಜ್ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ನೀವು ಈ ಥರ ಕಷ್ಟಪಟ್ಟಿದ್ದೀರಾ. ಕೆಲವರೆಲ್ಲ ಹೇಳ್ತಾರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ, ನಂಗೆ ಎಜುಕೇಷನಿಗೆ ದುಡ್ಡು ಕಳಿಸಿ ಅಂತ ಹೇಳ್ತಾರೆ. ನೀವು ಬನ್ನಿ ನನ್ನನ್ನು ಮೀಟ್ ಮಾಡಿ. ನಿಜವಾಗ್ಲೂ ನನ್ಗೆ ಅನಿಸಿದ್ರೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನೇನು ಸ್ವಿಸ್ ಬ್ಯಾಂಕ್ ಅಲ್ಲ, ನಾನು ಕಷ್ಟಪಟ್ಟೆ ದುಡ್ದು ತಿಂತಾ ಇದ್ದೀನಿ. ನನಗಾದರೆ ಏನು ಸಹಾಯ ಮಾಡಿಸ್ಬೋದು ಎಜುಕೇಷನಲ್ಲಿ ನಾನು ಮಾಡಿಸ್ತೀನಿ, ಇಲ್ಲ ನಾನೇ ಓದಿಸ್ಬೇಕಂದ್ರೆ ಓದಿಸ್ತೀನಿ. ಈ ಥರ ಮೆಸೇಜ್ ಮಾಡಿದ್ರೆಲ್ಲ ನಾನು ದುಡ್ಡು ಕಳಿಸಲ್ಲ ಅಂತ ಹೇಳ್ತಾರೆ. ಇದು ಪಾರ್ಟ್ ಆಫ್ ಒನ್ ಫೇಸ್. ನನ್ನ ಇಂಟರ್ವ್ಯೂಗಳು ನೋಡಿದ್ಮೇಲೆ ಕೆಲವರೆಲ್ಲ ನಂಗೆ ರಿಯಾಕ್ಟ್ ಮಾಡಿರೋದು. ಆಮೇಲೆ ಕೆಲವರೆಲ್ಲ ಜೊತೆಲಿದ್ದವ್ರು ಇದು ಮಾಡಿರೋದು, ಬೇರೆ ಯಾರು ಅಲ್ಲ ಪಾಪ. ಬೇರೆಯವರೆಲ್ಲ ದೆ ಗೆಟ್ ಟು ನೋ. ಅಂದರೆ ಜೊತೆಲಿರೋರು ಏನು ಮೆಸೇಜ್ ಮಾಡ್ತಾರೆ ಅಂದರೆ, ಅವಳದು ಮಸುಳೆ ಕಣ್ಣೀರು. ಏನು ಮಸುಳೆ ಕಣ್ಣೀರು ಯಾರು ನೋಡಿದ್ದಾರೆ ಸರ್? ಮಸುಳೆ ಪಾಪ ಸುಮ್ಮನೆ ಅಳುತ್ತೆ, ಅದು ಊಟ ಇಲ್ಲ ಅಂದರೆ ಹತ್ತಿರುತ್ತೆ. ಅದು ಮಸುಳೆ ಕಣ್ಣೀರು ಮನುಷ್ಯ ಹಾಕಕ್ಕೆ ಸಾಧ್ಯನಾ ಸರ್? ಸುಮ್ಮನೆ ಬೇಡದೇ ಇರೋ ಒಂದು ಕಂಪ್ಯಾರಿಸನ್ ಮಾಡೋದು. ಆಮೇಲೆ ನನಗೆ ವಾರಕ್ಕೊಬ್ಬರು ಬಾಯ್ ಫ್ರೆಂಡ್ ಅಂತೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಬೆಸ್ಟ್ ಫ್ರೆಂಡ್, ಲೇ ಮಚ್ಚ ನಿನಗೆ ವಾರಕ್ಕೊಬ್ಬ ಬಾಯ್ ಫ್ರೆಂಡ್ ಅಂತೆ ಕಣೆ, ಕಲಾಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ರು ಜನ ಅಂತ. ನನಗೆ ಇದು ಅರ್ಥ ಆಗಲ್ಲ ಸರ್. ಅದು ಹೆಂಗೆ ಒಬ್ಬ ವ್ಯಕ್ತಿನ ನಿನಗೆ ಹೆಂಗೆ ಬೇಕೋ ಹಾಗೆ ಮೋಲ್ಡ್ ಮಾಡಿಬಿಟ್ಟು ಜನಗಳಿಗೆ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ನಂಗೆ ತುಂಬ ನೋವಾಗಿರೋ ವಿಷಯ. ನಾನು ಇನ್ ಥಿಯೇಟರ್ ವರ್ಕ್, ಸೀರಿಯಲಲ್ಲಿ ನಾನು ಇದನ್ನ ಫೀಲ್ ಮಾಡಿಲ್ಲ. ಬಿಕಾಸ್ ಯಾರಿಗೂ ಟೈಮ್ ಇಲ್ಲ ಪಾಪ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ. ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಯಾರಿಗೂ ಟೈಮ್ ಇಲ್ಲ ಮಾತಾಡೋಕ್ಕೆ. ಬಟ್ ಸೀರಿಯಲ್ ಸಿನಿಮಾದಲ್ಲಿ ಬೇರೆ ಥರ ನಡೆಯುತ್ತೆ, ಬೇರೆ ಥರ ಹರ್ಟ್ ಮಾಡ್ತಾರೆ, ಬೇರೆ ಥರ ಕುಗ್ಗಿಸ್ತಾರೆ ನಮ್ಮನ್ನ. ಡೆಫಿನೆಟ್ಲಿ ಸೀರಿಯಲಲ್ಲೂ ಮಾಡ್ತಾರೆ, ಸಿನಿಮಾಗಳಲ್ಲೂ ಮಾಡ್ತಾರೆ, ಕುಗ್ಗಿಸ್ತಾರೆ. ಯಾವ ರೀತಿ ಕುಗ್ಗಿಸ್ತಾರೆ ಅಂದರೆ, ನಿನ್ನ ಲೈಫಲ್ಲಿ ಸ್ಕ್ರೀನಲ್ಲಿ ಬರಬಾರ್ದು ಹೆಲ್ದಿಯಾಗಿ. ಸ್ಕ್ರೀನಲ್ಲಿ ನೀನು ಹೆಂಗೆ ಬರ್ತೀಯ ನೋಡ್ತೀನಿ, ನೀನು ಹೆಂಗೆ ಬೆಳಿತೀಯ ನೋಡ್ತೀನಿ ಮಾಡ್ತಾರೆ. ಇದನ್ನ ಎಷ್ಟೋ ಜನ ಪಾಪ ಹೆದರ್ಕೊಂಡು ಮಾತಾಡದೆ ನುಂಗ್ಕೊಂಡು ಕೆಲವ್ರು ಬದುಕಿದ್ದಾರೆ. ಯಾವ ಥರ ಬದುಕಿದ್ದಾರೆ ಅಂದರೆ, ನೀವೇನು ಹೇಳಿದ್ರು ಓಕೆ ಫೈನ್, ಅದು ಒಂದು. ಇನ್ನೊಂದು, ಜೊತೆಲಿರೋರು ಏನು ಮಾತಾಡ್ಬಿಡ್ತಾರೆ ಅವ್ರ ಬಗ್ಗೆ, ಇವಳು ಎಲ್ಲದಕ್ಕೂ ಓಕೆ ಅಂದ್ಬಿಟ್ಟಿರ್ತಾಳೆ, ಅದಕ್ಕೆ ಅವಳು ಎಲ್ಲ ಕಡೆನೂ ಇರ್ತಾಳೆ, ಅವಳೆಲ್ಲ ಸೀರಿಯಲಲ್ಲೂ ಇರ್ತಾಳೆ, ಇವಳದೇನೋ ಏನೋ ಸಂಬಂಧ ಇದೆ ಯಾರ ಜೊತೆನೋ, ಏನೋ ಮಾಡ್ಕೊಂಡಿರ್ತಾಳೆ. ನಮಗ್ ಗೊತ್ತು ಸರ್ ನಮ್ ಸ್ಥಿತಿ ಏನು, ನಾವಲ್ಲಿ ಏನ್ ಅನುಭವಿಸ್ತಾ ಇರ್ತೀವಿ ಅಂತ. ಸಡನ್ ಆಗಿ ಒಂದಷ್ಟು ಕಮೆಂಟ್ಗಳು ಬಂದ್ಬಿಡ್ತಾರೆ, ಪರಪ ಅಂತ. ಸಖತ್ ಒಂಥರ ಈ ಸಗಣಿ ಹುಳ ಶ್ರೇಷ್ಠ ಬಿಡಿ. ಇನ್ನು ಕೆಟ್ಟದಾಗ ಹೇಳ್ಬೇಕಂದ್ರೆ ಡ್ಯಾಶ್ ಹುಳಗಳ ತರ ದೇಲ್ ಸ್ಪ್ರೆಡ್. ಹಂಗಿದೆ ಮನುಷ್ಯನ್ ಮೈಂಡ್. ಯಾರಾದ ಬಗ್ಗೆ ನೀವು ನಮ್ಮ ಸೀರಿಯಲ್ ನಾನು ಮಾಡಿದ್ದೀನಲ್ಲ, ಇಷ್ಟು ಸೀರಿಯಲ್, ನೀವು ಯಾರಾದರೂ ಆರ್ಟಿಸ್ಟ್ನ ಅಕಸ್ಮಾತ್ ನನ್ನ ಸೀರಿಯಲಲ್ಲಿ ಮಾಡಿರೋ ಆರ್ಟಿಸ್ಟ್ ಯಾರಾದರೂ ಇಂಟರ್ವ್ಯೂ ಬಂದರೆ ಕೇಳಿ, ನಾನು ಇಲ್ಲಿವರೆಗೂ ಯಾವ ಆರ್ಟಿಸ್ಟ್ ಬಗ್ಗೆನೂ ನೆಗೆಟಿವ್ ಮಾತಾಡಿಲ್ಲ ಸರ್. ನನಗಿಲ್ಲ, ನನಗೆ ಅವಶ್ಯಕತೆ ಅಲ್ಲ. ನಾವು ರೈಟ್ ಪರ್ಸನ್ ಅಲ್ಲ ಒಬ್ರ ಬಗ್ಗೆ ಮಾತಾಡೋಕ್ಕೆ. ನಾಟ್ ನೆಸಸರಿ ಅಂತ ಮಾತಾಡೋದು ಯಾರ ಬಗ್ಗೆನೂ ಅಂತ ಅನಿಸಿ ನಾನು ಸುಮ್ಮನಿದ್ದೀನಿ. ಆಮೇಲೆ ಎಲ್ಲ ಬೇರೆ ಆರ್ಟಿಸ್ಟ್ಗಳೆಲ್ಲ ಯಾರಾದರೂ ಬಂದು ನೋಡು ಅವಳು ಈ ಥರ ಮಾಡಿದಾಳೆ, ಅವ್ನು ಈ ಥರ ಹೌದಾ ಒಂದು ನಿಮಿಷ ಇರು ಅಂತ ನಾನು ಎದುರಿಗೆ ಕರೆಸ್ಬಿಟ್ಟು ಇಬ್ಬರನ್ನು ಕೂರಿಸ್ಬಿಟ್ಟು ಮಾತಾಡಿಸ್ತೀನಿ. ಇವ್ರದನ್ನ ಕೇಳಿ ನಾನು ಹೊರಗಡೆ ಹೋಗ್ಬಿಟ್ರೆ ಇವಳ ಜೊತೆನೆ ಸೇರ್ಕೊಂಡು ಮಾತಾಡ್ತಾಳೆ ಅಂತ ಆಗ್ಬಿಡತ್ತೆ. ನನಗೆ ಆ ಒಂದು ಪೇಂಟ್ ಬೇಡ ಅಂತ. ಇವೆಲ್ಲ ಪೇಂಟ್ಗಳು ನನಗೆ ಯಾವಾಗಲೂ ಕಾಣಿಸುತ್ತೆ. ಬ್ಲ್ಯಾಕ್ ಪೇಂಟು, ವೈಟ್ ಪೇಂಟು, ಪಿಂಕು, ರೆಡ್, ಈ ಕಾಮನ್ ಬಿಲ್ ಏನಿದೆ ಈ ಥರ ಕಾಣಿಸುತ್ತೆ ನನಗೆಲ್ರದ್ದು. ಒಂದೊಂದು ನಾವು ನವರಸಗಳನ್ನ ಏನು ಪ್ರಾಕ್ಟೀಸ್ ಮಾಡ್ತೀವಿ, ಇದಕ್ಕೆಲ್ಲ ನಾವು ಒಂದೊಂದು ಕಲರ್ ಕೊಟ್ಬಿಟ್ಟೆ ನಾವು ಪ್ರಾಕ್ಟೀಸ್ ಮಾಡೋದು. ನಾನೇನಾದರೂ ಪಾತ್ರ ಮಾಡುವಾಗಲೂ ಅಥವಾ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡುವಾಗಲೂ ಇದನ್ನು ಮಾಡ್ತೀನಿ. ಮನುಷ್ಯರು ನನಗೆ ಹಾಗೆ ಕಾಣಿಸ್ತಾರೆ, ಆ ಕಲರ್ಸಲ್ಲೇ ಕಾಣಿಸ್ತಾರೆ. ನಂಗೆ ಯಾರಾದರೂ ನೆಗೆಟಿವ್ ಮಾತಾಡ್ತಿದ್ರೆ ದೇ ಲುಕ್ ಲೈಕ್ ಸಮ್ ಬ್ಲೂ, ಬ್ಲ್ಯಾಕ್, ರೆಡ್ ಮಿಕ್ಸ್ ಥರ ಹೇಳ್ತಾರೆ. ಇದನ್ನ ಸ್ವಲ್ಪ ಬಿಳಿ ಮಾಡಬೇಕಂದ್ರೆ ನಾವು ನೇರವಾಗೇ ಮಾತಾಡಬೇಕು, ಇದನ್ನು ಹಿಂದೆ ಮುಂದೆ ಎಲ್ಲ ಇಟ್ಸ್ ಓಂಟ್ ವರ್ಕ್ ಅಂತ. ಇಬ್ಬರನ್ನೂ ಕೂರಿಸ್ತೀನಿ, ನೋಡಿ ಇವಳು ನಿನ್ನ ಬಗ್ಗೆ ಹಿಂಗೆ ಹೇಳ್ತಿದ್ದಾಳೆ, ನಿಮ್ದೇನಿದೆ ನೀವು ಕ್ಲಾರಿಟಿ ಮಾಡ್ಕೊಳ್ಳಿ. ಆಮೇಲೆ ನನ್ನ ಸೇರಿಸ್ಬಿಟ್ಟು ಮಧ್ಯದಲ್ಲಿ ನೀವು ನನಗೆ ಇರಿಟೇಟ್ ಮಾಡಬೇಡಿ, ಮಾತಾಡ್ಕೊಳ್ಳಿ.
ಇಲ್ಲ ಅವಳು ಇಳ್ದೇ ಇರುವಾಗ ಇವಳ ಬಗ್ಗೆ ಪಾಸಿಟಿವ್ ಹೇಳ್ತೀನಿ, ಇವಳು ಇಲ್ದೇ ಇರುವಾಗ ಅವಳ ಬಗ್ಗೆ ಪಾಸಿಟಿವ್ ಹೇಳಿ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ, ನಾನು ಮೂರನೇ ಒಳಗೆ ನಿಂತಿರ್ತೀನಿ. ಇದನ್ನಾದ್ರೂ ಮಾಡ್ತೀನಿ ಅಟ್ಲೀಸ್ಟ್. ಇದನ್ನ ಯಾರು ಮಾಡಲ್ಲ ಸರ್, ದೂರ ಇಡ್ತಾರೆ. ಇವ್ರ ಅಂದ್ರೆ ಡಿಗ್ನಿಟಿ ಮೇಂಟೈನ್ ಮಾಡೋ ಆರ್ಟಿಸ್ಟ್ ಮಾತ್ರ ಕ್ಲೋಸ್ ಫ್ರೆಂಡ್ಸ್. ಪಾರ್ಟಿಗೆ ಬಂದ್ರೆ ಕ್ಲೋಸ್ ಫ್ರೆಂಡ್ಸ್, ನೀನ್ ಕಾರಲ್ಲಿ ಬಂದ್ರೆ ಫ್ರೆಂಡ್, ನಿನ್ನ ಹತ್ರ ಐಫೋನ್ ಇದ್ರೆ ಫ್ರೆಂಡ್, ಇಲ್ಲ ಅಂದ್ರೆ ಯುವರ್ ನಥಿಂಗ್. ಹಂಗೆ ಟ್ರೀಟ್ ಮಾಡೋದು. ಜೊತೆಲಿರೋರು ಇದನ್ನ ಮಾಡ್ತಾರೆ. ಇಂಡಸ್ಟ್ರಿಲಿ ಈ ಥರದ್ದೆಲ್ಲ ಒಂದಷ್ಟಿದೆ. ಈಗೀಗ ಈ 2024ರಿಂದ ಸ್ವಲ್ಪ ಪಾಸಿಟಿವ್ ಪೀಪಲ್ನ ನೋಡ್ತಿದ್ದೀನಿ. ವೆನ್ ಐ ಮೆಟ್ ವಿನಯಾ ಪ್ರಸಾದ್ ಪಾರು ಸೀರಿಯಲಲ್ಲಿ, ಅವರು 2019ರಿಂದ ನಮ್ಮ ಸೀರಿಯಲ್ ನಡೀತಿದೆ. ಬಟ್ ಇನ್ ಡೀಪ್ ಆಗಿ ನನಗೆ ಆಕೆ ಅರ್ಥ ಆಗಿದ್ದು ನನಗೆ ಒಂದು 2-3 ವರ್ಷದಿಂದ, 2023ರಿಂದ. ಬಿಕಾಸ್ ನಾನು ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಏನೋ ಒಂದಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೆ. ಆವಾಗ ಒಳ್ಳೊಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ನನಗವರು. ಇಲ್ಲ, ನೀನು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಅಂತ, ನೀನೇ ತಪ್ಪಿದ್ಯಾ, ನೀನು ಸರಿ ಮಾಡ್ಕೊ ಅಂತ. ಹೌದು, ನಮಗಿದು ಗೊತ್ತೇ ಇರಲ್ಲ ನೋಡಿ, ನಾವು ಎಷ್ಟೊಂದು ಮಿಸ್ಟೇಕ್ ಮಾಡಿರ್ತೀವಿ. ತಪ್ಪಂದ್ರೆ ಈಗ ನಿಮ್ಮ ಫ್ರೆಂಡ್ಶಿಪ್ ಬೇಕು, ಇಲ್ಲ ವಿನಯ್ ನಿಮ್ಮ ಫ್ರೆಂಡ್ಶಿಪ್ ಬೇಕು, ನನಗೆ ಬೇಕು ಅಂತ ನಾನು ಅದು ಒಂದು ಮೊನ್ನೆ ಉದಾಹರಣೆ ನೋಡ್ತಾ ಇದ್ದೆ ನಾನು, ಅದು ಕರೆಕ್ಟ್ ಅಂತ ಅನಿಸಿದೆ ನನಗೆ. ಏನಂದರೆ, ಒಂದು ಫುಲ್ ಬಾಟಲ್ ನೀರು, ಒಂದು ಕಪ್ಪು, ಇದು ನಾವು ನಮ್ಮ ಮನಸ್ಸಿನ ಭಾವನೆಗಳು, ಇದು ನಮ್ಮ ಎದುರಿಗಿರೋ ವ್ಯಕ್ತಿ. ನಾನು ಹಾಕ್ತಾನೆ ಇರ್ತೀನಿ, ತುಂಬಿ ಹರಿದ್ರೂ ಹಾಕ್ತಾನೆ ಇರ್ತೀನಿ. ಬಿಕಾಸ್ ನನಗೆ ಲಿಮಿಟೇಷನ್ ಇಲ್ಲ, ಗ್ಲಾಸಿಗೆ ಲಿಮಿಟೇಷನ್ ಇದೆ. ದೇ ನೋ ವಾಟ್ ದೇ ವಾಂಟ್, ವಾಟ್ ದೇ ಡೋಂಟ್ ವಾಂಟ್. ಬಟ್ ನಾವು ಹಂಗಲ್ಲ, ಕೊಡ್ತಾನೆ ಇರುತ್ತೆ, ಹರಿದು ಹೋಗ್ತಾ ಇರುತ್ತೆ. ಲಾಸ್ಟಲ್ಲಿ ನಮ್ಗೆ ಏನು ಸಿಗುತ್ತೆ ಅಂದರೆ ಒಂದು ಡ್ರಾಪ್. ಅಯ್ಯೋ ಫುಲ್ ಖಾಲಿ ಆಗ್ಬಿಡ್ತಲ್ಲ, ಒಂದು ಚೂರು ಕೊಡೋಣ. ಅಗೇನ್ ವಿ ಸ್ಟಾರ್ಟ್ ಟು ಗಿವ್. ಕೊಡ್ತಾ ಇರೋಣ, ಇಷ್ಟು ಕೊಟ್ರಲ್ಲ ಸಾಕು, ಮತ್ತೆ ಕೊಡ್ತಾ ಇರೋಣ ಅಂತ. ಅದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ದೆನ್ ಐ ಗಾಟ್ ಟು ನೋ, ಇದು ಪಾಪ ಪ್ರಪಂಚನ ಬೈಯೋ ತಪ್ಪು ನಾವು ಫಸ್ಟ್ ಸರಿ ಹೋಗ್ಬೇಕಂತ. ನಾವು ಕೊಡೋದನ್ನ ಬಿಟ್ರೆ ಸರಿ ಹೋಗ್ತೀವಿ, ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ರೆ ಸರಿ ಹೋಗ್ತೀವಿ. ನಾನು ಇಷ್ಟು ಪ್ರೀತಿ ಕೊಡ್ತೀನಿ, ಇವ್ರಿಗೆ ಇಷ್ಟೆಲ್ಲ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ರೆಫರ್ ಮಾಡ್ತೀನಿ, ಇಷ್ಟೆಲ್ಲ ಮಾಡ್ತೀನಿ, ಅವ್ರೇನು ಕೇರೆ ಮಾಡ್ತಾ ಇಲ್ಲಲ್ಲ ನನ್ನ ಬಗ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ನಿಂಗೆ ಮಾಡ್ಬೇಕನ್ಸಿದ್ರೆ ಮಾಡಿಲ್ಲ ಅಂದರೆ ಬಿಡು. ನಾನೇನು ಕೇಳಿದ್ನ ನೀನು ನಂಗೆ ಹೆಲ್ಪ್ ಮಾಡು ಅಂತ, ನಾನು ಕೇಳಿದ್ನ ನಿನ್ನ ರೆಫರ್ ಮಾಡು ಅಂತ. ಕೇಳುವಾಗ ಮಾತ್ರ ಅದು ಬೇರೆ ಥರ ಇರ್ತಾರೆ. ಆದಮೇಲೆ ಮುಗಿದ್ಮೇಲೆ ಅವರೊಂದು ಪ್ಲೇಸ್ ತಲುಪಿದ್ಮೇಲೆ ನೀವು ಯಾರಂತ ತಿರುಗಿ ನೋಡಲ್ಲ. ಬಟ್ ಅದು ವಿನಿಯಮ್ಮ ಒಂದೊಂದೇ ಹೇಳ್ತಾ ಬಂದಮೇಲೆ, ನನ್ನ ಚಿಕ್ಕ ವಯಸ್ಸಿಂದ ಆಗಿದ್ದ ಎಲ್ಲ ನೋವುಗಳ್ನು ಒಂದೇ ಸಲ ಹಾಕ್ಕೊಂಡು ಒಂಥರ ಈ ಮೆಂಟಲ್ ಸ್ಟ್ರೆಸ್ ಅಂತಾರೆ ಗೊತ್ತಾ, ಅದಾಗಿ ಫುಲ್ಲು ಕುತ್ಕೊಂಡ್ಬಿಟ್ಟಿದೆ ಮನೇಲಿ. ಕುತ್ಕೊಂಡು ಒಂದು 10 ದಿನ ಏನು ಮಾಡಿಲ್ಲ. ಈ ಸೀರಿಯಲ್ ಮುಗಿದ್ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, 10 ದಿನ ಏನು ಮಾಡಿದೆ, ಕುತ್ಕೊಂಡು ನಾನೇ ನನ್ನ ತಪ್ಪುಗಳನ್ನ ತಿದ್ಕೋಬೇಕಂತ ತಿದ್ಕೊಂಡು ಆಗ್ಬೇಕು.